ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲಲ್ಲಿ ಎಲ್ಲ ನಮಗೆ ಸಿಗುತ್ತೆ ನೋಡಿ, ತುಂಬ ಉಬ್ಬಿ ಬಂದಿರುವಂತಹ ಪೂರಿ, ಚೂರು ಸಹ ಎಣ್ಣೆ ಕುಡಿಯದೆ ಉಬ್ಬಿ ಬಂದಿರುವಂತಹ ಪೂರಿ. ಅದು ಸಹ ನಮಗೆ ಹೋಟೆಲಲ್ಲೆಲ್ಲ ತಿನ್ನುವಾಗ ಎಷ್ಟು ಖುಷಿಯಾಗುತ್ತೆ ನೋಡಿ. ಮನೆಯಲ್ಲಿ ಒಮ್ಮೊಮ್ಮೆ ನಾವು ಆ ಥರ ಮಾಡಿದರೆ ಸರಿಯಾಗೋದಿಲ್ಲ. ಇನ್ನು ನೀವು ನೆಕ್ಸ್ಟ್ ಟೈಮ್ ಪೂರಿ ಮಾಡುವಾಗ ಇದೇ ರೀತಿ ಒಮ್ಮೆ ಮಾಡಿ ನೋಡಿ. ಹೋಟೆಲಲ್ಲಿ ಎಲ್ಲ ಸಿಗುವಂತಹ ಅದೇ ಥರ ಪೂರಿಯನ್ನು ನಮಗೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಪೂರಿ ಜೊತೆಯಲ್ಲಿ ನಮಗೆ ಒಳ್ಳೆ ಒಂದು ಆಲೂಗಡ್ಡೆ ಸಾಕು ಕೂಡ ಸಿಗುತ್ತೆ. ಅದು ಒಳ್ಳೆ ಟೇಸ್ಟ್ ಆಗುತ್ತೆ ನೋಡಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲದೆ ಸುಲಭವಾಗಿ ನಮಗೆ ಮನೆಯಲ್ಲಿ ಮಾಡ್ಬೋದು. ವಿಡಿಯೋ ನೋಡೋಣ ಯಾವ ರೀತಿ ಮಾಡೋದು ಅಂತ. ಫಸ್ಟಿಗೆ ನಾವು ಪೂರಿಗೆ ಬೇಕಾದಂತಹ ಹಿಟ್ಟನ್ನು ಕಲಿಸ್ಬೇಕು. ಅದಕ್ಕೋಸ್ಕರ ಒಂದು ಪಾತ್ರೆಗೆ ನಾನಿಲ್ಲಿ 1 ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದರೊಟ್ಟಿಗೆ 1 ಕಪ್ಪು ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಗೋಧಿ ಹಿಟ್ಟಲ್ಲೇ ಮಾಡ್ಕೋಬೋದು. ಆದರೆ ಅರ್ಧ ಗೋಧಿ ಹಿಟ್ಟು ಮತ್ತು ಅರ್ಧ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿದರೆ ನಮಗೆ ಹೋಟೆಲಲ್ಲೆಲ್ಲ ಸಿಗುತ್ತೆ ನೋಡಿ, ಅದೇ ಥರ ಪೂರಿಯನ್ನು ಮಾಡ್ಬೋದು. ಇನ್ನು ಇದಕ್ಕೆ 2 ಚಮಚ ರವೆ, ಬಾಂಬೆ ರವೆ, ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ, ಬಾಂಬೆ ರವೆನ ಹಾಕ್ಕೋಬೇಕು. ಚಿರೋಟಿ ರವೆ ಇದ್ದರೆ ಅದನ್ನು ಹಾಕಿ ಪರವಾಗಿಲ್ಲ. ಅರ್ಧ ಚಮಚ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ಸ್ವಲ್ಪ ಲೈಟ್ ಉಗುರು ಬಿಸಿ ಇರುವ ನೀರಲ್ಲಿ ಇದನ್ನು ನಾವು ಮಿಕ್ಸ್ ಮಾಡಬೇಕು. ಫಸ್ಟಿಗೆ ಈ ಡ್ರೈ ಇಂಗ್ರೀಡಿಯೆಂಟ್ಸನ್ನೆಲ್ಲ ಇದೇ ರೀತಿ ಲೈಟಾಗಿ ಮಿಕ್ಸ್ ಮಾಡಿ ಮಧ್ಯದಲ್ಲಿ ಸಣ್ಣ ಒಂದು ಹೋಲ್ ಥರ ಈ ಥರ ಮಾಡಿ ಸ್ವಲ್ಪ ಬಿಸಿ ನೀರನ್ನು ಹಾಕಬೇಕು ನೋಡಿ. ಬಿಸಿ ನೀರು ಆವಾಗ ಎಲ್ಲ ಕಡೆ ಸ್ವಲ್ಪ ಬಿಸಿ ತಾಗುತ್ತೆ. ಇನ್ನು ಚಮಚದ ಸಹಾಯದಿಂದ ಇದೇ ರೀತಿ ಹಿಟ್ಟನ್ನು ಒಂದು ಸರ್ತಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಲೈಟ್ ಬಿಸಿ ಅಂದರೆ ನಮಗೆ ಕೈಯಲ್ಲಿ ಮಿಕ್ಸ್ ಮಾಡಬಹುದು, ಆದರೂ ಜಾಸ್ತಿ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ಇರುವ ನೀರಲ್ಲಿ ಇದೇ ರೀತಿ ಮಿಕ್ಸ್ ಮಾಡಿ. ಇನ್ನು ಕೈಯಲ್ಲೇ ಹಿಟ್ಟನ್ನು ನಾವು ಸ್ವಲ್ಪ ಸ್ವಲ್ಪ ಬಿಸಿ ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗೋಧಿ ಹಿಟ್ಟು ಬದಲು ಮೈದಾ ಹಿಟ್ಟನ್ನೇ ಹಾಕಿ ಮಾಡ್ಬೋದು, ಅಥವಾ ಬರೀ ಗೋಧಿ ಹಿಟ್ಟಲ್ಲಿ ಸಹ ಮಾಡ್ಬೋದು, ಅಥವಾ ಅರ್ಧ ಗೋಧಿ ಹಿಟ್ಟು ಮತ್ತು ಅರ್ಧ ಮೈದಾ ಹಿಟ್ಟನ್ನು ಸೇರಿಸಿ ಸಹ ಮಾಡಿದರೆ ಚೆನ್ನಾಗೇ ಬರುತ್ತೆ. ಹೋಟೆಲಲ್ಲೆಲ್ಲ ಸಾಮಾನ್ಯವಾಗಿ ಬರೀ ಮೈದಾ ಹಿಟ್ಟನ್ನೇ ಹಾಕ್ತಾರೆ ಅನಿಸುತ್ತೆ, ಆದರೆ ಈ ಮಿಕ್ಸ್ ಮಾಡಿ ಹಾಕಿದರೂ ಚೆನ್ನಾಗುತ್ತೆ. ಬರೀ ಮೈದಾ ಹಿಟ್ಟಲ್ಲಿ ಮಾಡಿದರೂ ಸಹ ಚೆನ್ನಾಗೇ ಆಗುತ್ತೆ. ಇದೇ ರೀತಿ ಹಿಟ್ಟನ್ನು ಚೆನ್ನಾಗಿ ನಾವೊಂದು 10 ರಿಂದ 15 ನಿಮಿಷ ಮಿಕ್ಸ್ ಮಾಡಿ ಈ ಥರ ಮುಟ್ಟಿದರೆ ಒಳ್ಳೆ ಸಾಫ್ಟ್ ಆಗಬೇಕು ನಮ್ಮದು ಹಿಟ್ಟು. ಇನ್ನು ಇದನ್ನು ಮುಚ್ಚಿ ಒಂದು ಅರ್ಧ ಗಂಟೆ ರೆಸ್ಟ್ ಆಗಲಿಕ್ಕೆ ಬಿಡಬೇಕು. ಆ ಟೈಮಲ್ಲಿ ನಮಗೆ ಇದಕ್ಕೆ ಸೂಪರ್ ಟೇಸ್ಟಿಯಾಗಿರುವಂತಹ ಸಿಂಪಲ್ಲಾಗಿ ಮಾಡಬಹುದಾದಂತಹ ಆಲೂಗಡ್ಡೆ ಸಾಗು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ದೊಡ್ಡ 3 ಆಲೂಗಡ್ಡೆ ತಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಅದನ್ನು ಮಧ್ಯದಲ್ಲಿ ಈ ಥರ ಕಟ್ ಹಾಕಿ ಇನ್ನಿದನ್ನು ಪ್ರೆಷರ್ ಕುಕ್ಕರಿಗೆ ಹಾಕಿ ಬೇಯಿಸ್ತಾ ಇದ್ದೀನಿ. ಪ್ರೆಷರ್ ಕುಕ್ಕರಿಗೆ ಹಾಕಿ 1 ವಿಸಿಲ್ ಬಂದರೆ ಸಾಕು, ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಇನ್ನು ಬೆಂದಿರೋ ಆಲೂಗಡ್ಡೆದು ಸಿಪ್ಪೆಯನ್ನೆಲ್ಲ ತೆಗೆದು ಇದೇ ರೀತಿ ಇದನ್ನು ನಾವು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಆವಾಗ ನಮಗೆ ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ನಮಗೆ ಪಲ್ಯ ಮಾಡ್ಕೋಬೋದು. ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ. ಇನ್ನು ಒಂದು ಪಾತ್ರೆ ಬಿಸಿಯಾಗಲಿಕ್ಕೆ ಇಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಒಂದು 3 ಚಮಚ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ, ಅದೇ ರೀತಿ ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಇದೆಲ್ಲ ನಿಮಗೆ ಬೇಕಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಇದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಇನ್ನಿದಕ್ಕೆ ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪು, ಸಣ್ಣ ಸಣ್ಣ ಕಟ್ ಮಾಡಿರುವಂತಹ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ. ಇದನ್ನು ಸಹ ಲೈಟಾಗಿ ಇದೇ ರೀತಿ ನಾವು ಹುರ್ಕೋಬೇಕು. ಒಳ್ಳೆ ಸ್ಮೆಲ್ ಬರುತ್ತೆ ಬೆಳ್ಳುಳ್ಳಿ ಮತ್ತು ಜಿಂಜರೆಲ್ಲ ಫ್ರೈ ಆದಾಗ. ಇನ್ನು ನಮಗೆ ಖಾರಕ್ಕನುಸಾರ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಮೀಡಿಯಮ್ ಸೈಜು ಒಂದು ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿ ಇದೇ ರೀತಿ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಇನ್ನು ಫ್ರೈ ಮಾಡಬೇಕು. ಲೈಟಾಗಿ ಫ್ರೈ ಆದರೆ ಸಾಕು, ಜಾಸ್ತಿ ಬ್ರೌನ್ ಆಗುವಷ್ಟೆಲ್ಲ ಫ್ರೈ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇನ್ನಿದಕ್ಕೆ ಸ್ವಲ್ಪ ಅರಶಿನ ಹುಡಿ ಮತ್ತು ಸ್ವಲ್ಪ ಹಿಂಗನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಅರಶಿನ ಹುಡಿ ಹಿಂಗೆಲ್ಲ ಬರ್ನ್ ಆಗಬಾರ್ದು. ಇದೇ ರೀತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇನ್ನಿದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸಬೇಕು. 1 ಲೋಟ ನೀರನ್ನು ಹಾಕಿದ್ದೀನಿ. ನಿಮಗೆ ನೀರಿನ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಕುದೀಲಿಕ್ಕೆ ಬಿಡಬೇಕು. ಬೇಕಂದರೆ ಈ ಸ್ಟೇಜಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ನಿಮಗೆ ನೀರಲ್ಲಿ ಕಲಸಿ, 1 ಚಮಚ ಕಡಲೆ ಹಿಟ್ಟನ್ನು ನೀರಲ್ಲಿ ಕಲಸಿ ಸೇರಿಸಿದರೆ ನಮ್ಮದು ಸಾಗು ಸ್ವಲ್ಪ ಗಟ್ಟಿಯಾಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಆದರೆ ನಾನಿವಾಗ ಕಡಲೆ ಹಿಟ್ಟನ್ನು ಸೇರಿಸಿಲ್ಲ. ನಾವು ಸ್ಮ್ಯಾಶ್ ಮಾಡಿಟ್ಟಿರುವಂತಹ ಆಲೂಗಡ್ಡೆಯನ್ನು ಇದಕ್ಕೆ ಡೈರೆಕ್ಟಾಗಿ ಸೇರಿಸಿದ್ದೀನಿ. ನೀವು ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸಿದ್ರೂ ಸಹ ಚೆನ್ನಾಗೇ ಆಗುತ್ತೆ. ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು 5 ರಿಂದ 6 ನಿಮಿಷ
ನಿಮಿಷ ಇದನ್ನು ಕುದಿಸಬೇಕು. ಆಗ ಆ ನೀರೆಲ್ಲ ಸ್ವಲ್ಪ ಡ್ರೈ ಆಗಿ ನಮ್ಮದು ಸಾಗು ಸ್ವಲ್ಪ ತಿಕ್ಕಾಗಿ ಬರುತ್ತೆ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇನ್ನು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಹಾಕಿ ಇದೇ ರೀತಿ ಮಿಕ್ಸ್ ಮಾಡಿ ಆಯಿತು, ನಮ್ಮದು ಸಾಗು ರೆಡಿ ಆಯಿತು. ಇನ್ನು ಇದನ್ನು ಮುಚ್ಚಿ ತೆಗೆದು ನಮಗೆ ಸ್ಟವಿಂದ ಆಚೆ ಕಡೆ ಇಡೋಣ. ಇಲ್ಲಿ ನಾವು ನಮ್ಮದು ಪೂರಿ ಹಿಟ್ಟನ್ನು ಕಲಸಿಟ್ಟು ಅರ್ಧ ಗಂಟೆ ಆಯಿತು ನೋಡಿ. ಇನ್ನೂ ಸ್ವಲ್ಪ ಸಾಫ್ಟ್ ಆಗಿದೆ ನೋಡಿ, ಹಿಟ್ಟಲ್ಲಿ ಎಷ್ಟು ಚೆನ್ನಾಗಾಗಿದೆ. ಇನ್ನು ಇದನ್ನು ಮಿಕ್ಸ್ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ. ನಮಗೆ ಎಷ್ಟು ಹಿಟ್ಟು ಬೇಕೋ, ಒಂದು ಪೂರಿಯನ್ನು ಮಾಡಲಿಕ್ಕೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ತೆಗೆದು ಇದೇ ರೀತಿ ಕೈಯಲ್ಲಿ ರೋಲ್ ಮಾಡಿಕೊಂಡು ಲೈಟಾಗಿ ಪ್ರೆಸ್ ಮಾಡಿ ಇನ್ನು ನಮಗೆ ಪೂರಿಯನ್ನು ಉಜ್ಜಬೇಕು. ಪೂರಿ ಉಜ್ಜುವಾಗ ನಾವು ತುಂಬ ತೀರಾ ಸಪೂರವಾಗಿ ಪೂರಿಯನ್ನು ಉಜ್ಜಬಾರ್ದು. ಸ್ವಲ್ಪ ಒಂದು ಮೀಡಿಯಮ್ ತಿಕ್ನೆಸ್ ಇರಬೇಕು, ಆವಾಗ ಅದು ಚೆನ್ನಾಗಿ ಉಬ್ಬಿ ಬರಲಿಕ್ಕೆ ಸಹಾಯ ಆಗುತ್ತೆ ನೋಡಿ. ಇದೇ ರೀತಿ ನಾವು ಪೂರಿಯನ್ನೆಲ್ಲ ಯಾವ ರೀತಿ ಎಲ್ಲರಿಗೂ ಗೊತ್ತಿರುತ್ತೆ ಪೂರಿ ಯಾವ ರೀತಿ ರೋಲ್ ಮಾಡೋದು ಅಂತ. ಚಪಾತಿ ರೋಲ್ ಮಾಡೋ ಹಾಗೆ ಇದೇ ರೀತಿ ಪೂರಿಯನ್ನು ರೋಲ್ ಮಾಡಿ ತುಂಬ ಹಾರ್ಡಾಗಿ ಪ್ರೆಸ್ ಮಾಡಿ ಇದನ್ನು ಈ ಥರ ನಾವು ಉಜ್ಜಬಾರ್ದು. ಲೈಟಾಗಿ ಪ್ರೆಸ್ ಮಾಡಿ ಈ ಒಂದು ಹದಕ್ಕೆ ಇರಬೇಕು, ತುಂಬ ಸಪೂರ ಆಗಬಾರ್ದು ನೋಡಿ. ಇದೇ ರೀತಿ ನಮಗೆ ಉಳಿದಿರುವ ಪೂರಿಯನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ನಮಗೆ ಒಟ್ಟಿಗೆ ಅದನ್ನು ಎಣ್ಣೆಗೆ ಹಾಕಿ ಹುರಿಲಿಕ್ಕೆ ಈಸಿ ಆಗುತ್ತೆ. ಅದು ನಾವು ಇಟ್ಕೊಳ್ಳುವಾಗ ಸ್ವಲ್ಪ ಪೇಪರ್ ಮೇಲೆ ಸಪ್ರೇಟ್ ಇಟ್ಕೋಬೇಕು, ಇಲ್ಲಾಂದರೆ ಅದು ಅಂಟಿದರೆ ಮತ್ತು ನಮಗೆ ಅದಕ್ಕಿಂತ ತುಂಬ ದೊಡ್ಡ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಒಂದು ಸಪ್ರೇಟ್ ಇದೇ ರೀತಿ ಇಟ್ಕೋಬೇಕು. ಒಂದರ ಮೇಲೆ ಒಂದನ್ನು ಇಡಬೇಡಿ, ಒಂದಕ್ಕೆ ತಾಗದಾಗೆ ಇಟ್ಟುಬಿಡಿ. ಆಮೇಲೆ ನಮಗೆ ಈ ಪೂರಿಯನ್ನು ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಒಂದು ಪಾತ್ರೆಯಲ್ಲಿ ಕುದೀಲಿಕ್ಕೆ ಇಡಬೇಕು. ಎಣ್ಣೆ ಚೆನ್ನಾಗಿ ಕುದಿಬೇಕು. ಆಮೇಲೆ ಬಿಸಿ ಇರುವಾಗಲೇ ನಾವು ಪೂರಿಯನ್ನು ಇದೇ ರೀತಿ ಹಾಕಿ ಮುಟ್ಲಿಕ್ಕಿಲ್ಲ, ಸುಮ್ಮನೆ ಬಿಟ್ಟರೆ ಸಾಕು, ಅದೇ ತನ್ನಷ್ಟಕ್ಕೆ ಉಬ್ಬಿ ಮೇಲೆ ಬರುತ್ತೆ. ಆಮೇಲೆ ಅದನ್ನು ಮಗ್ಚಿ ಹಾಕಿ ಎರಡೂ ಸೈಡು ಫ್ರೈ ಮಾಡಿದರೆ ಸೂಪರ್ ಆಗಿರುವಂತಹ, ನಾವು ಹೋಟೆಲಲ್ಲೆಲ್ಲ ಸಿಗುತ್ತೆ ನೋಡಿ, ಬಟ್ಟೂರ ಅಂತೆಲ್ಲ ಸಿಗುತ್ತೆ ನೋಡಿ, ಅದೇ ರೀತಿ ಆಗುತ್ತೆ ನಮ್ಮದು ಪೂರಿ. ಎಷ್ಟು ಚೆನ್ನಾಗಾಗುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ರೀತಿ ಎರಡೂ ಸೈಡ್ ಟರ್ನ್ ಮಾಡಿ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಆದ ಮೇಲೆ ಪೂರಿಯನ್ನು ತೆಗೆದ್ರೆ ನಮ್ಮದು ಸೂಪರ್ ಆಗಿರುವಂತಹ ಪೂರಿ ರೆಡಿಯಾಗಿದೆ. ಅದೇ ರೀತಿ ನಮಗೆ ಉಳಿದಿರುವ ಪೂರಿಯನ್ನೆಲ್ಲ ಮಾಡೋಣ ನೋಡಿ. ನಾನು ಹೇಳಿದೆಲ್ಲ, ನಾವು ಪೂರಿಯನ್ನು ಡೈರೆಕ್ಟ್ ಎಣ್ಣೆ ಒಳಗಡೆ ಬಿಟ್ಟು ಅದನ್ನು ಮುಟ್ಲಿಕ್ಕಿಲ್ಲ, ತನ್ನಷ್ಟಕ್ಕೆ ಅದು ಉಬ್ಬಿ ಮೇಲೆ ಬರುತ್ತೆ. ಉಬ್ಬಿ ಮೇಲೆ ಬಂದ ಮೇಲೆ ಅದನ್ನು ಮಗ್ಚಿ ಹಾಕಿ ಇನ್ನೊಂದು ಸೈಡ್ ಕೂಡ ಇದನ್ನು ಇದೇ ರೀತಿ ಫ್ರೈ ಮಾಡಿದರೆ ನಮ್ಮದು ಸೂಪರ್ ಪೂರಿ ರೆಡಿ ಆಯಿತು. ಬೆಳಿಗ್ಗೆ ನಮ್ಗೆ ಎಷ್ಟು ಈಸಿಯಾಗಿ ಮಾಡ್ಬೋದು ಗೊತ್ತಾ. ಫಸ್ಟ್ ಸರಿ ಮಾಡುವಾಗ ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ಇದನ್ನು ಇನ್ನೊಂದು ಸರ್ತಿ ಮಾಡುವಾಗ ನಮಗೆ ತುಂಬಾ ಸುಲಭ ಆಗುತ್ತೆ. ಇದೇ ರೀತಿ ಪೂರಿ ಬಾಜಿ ಎಲ್ಲ ಮಾಡಿದರೆ ಮಕ್ಕಳಿಗೆ ಮನೆಯವರಿಗೆಲ್ಲ ಖುಷಿಯಾಗುತ್ತೆ. ಡೈಲಿ ಇಡ್ಲಿ ದೋಸೆ ಎಲ್ಲ ತಿಂದು ಬೇಜಾರಾಗಿದ್ದಾಗ ಇದೇ ರೀತಿ ಪೂರಿ ಚಪಾತಿ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ಖುಷಿಯಾಗುತ್ತೆ. ಅದೇ ರೀತಿ ಬಾಕ್ಸಿಗೆಲ್ಲ ಕೊಟ್ಟು ಕಳಿಸಿದರೆ ಅಥವಾ ನಾವು ಇದೇ ರೀತಿ ಪೂರಿಯನ್ನು ಮಾಡಿ ಇಟ್ಟರೆ, ಬೆಳಿಗ್ಗೆ ಮಾಡಿ ಇಟ್ಟರೆ ಸಂಜೆವರೆಗೂ ಸಾಫ್ಟಾಗಿ ಇದೇ ರೀತಿ ಇರುತ್ತೆ. ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಸಹ ಕೊಡಲಿಕ್ಕೆ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಕಮೆಂಟ್